ಬಂದಪ್ಪ ಅವ್ರ ಫ್ರೆಂಡ್ನ ರಾಘವನ ಕರ್ಕೊಂಡು ಇವಾಗ ಇನ್ನೂ ವೇಟಿಂಗ್ ಇರಲಿ ಸ್ವಲ್ಪ ಆದ್ಮೇಲೆ ಮೂವಿ ಬಗ್ಗೆ ರಿವ್ಯೂ ಹೇಳ್ತೀನಿ. ಏಕೆಂದರೆ ಆಗಲೇ ಟೈಮೇ ನೋಡಿ ಕಾಣಿಸ್ತಲ್ಲ ನಾವು ಇಲ್ಲಿ ಚೆನ್ನಾಗಿದೆ ಒಟ್ಟು ಬೇಗ ಇಲ್ಲಿ ನಾವು ಮಾಡಿರೋ ರೀಲ್ಸ್ ತೋರಿಸಿ ನೋಡಿ ನಾನು ಕ್ರೇಜಿ ಆಗಿತ್ತು. ಇಂಟರ್ವಲ್ ಮುಗೀತು ಮೂವಿ ಹೇಳೋ ಅಂದರೆ ಎಷ್ಟು ಗಂಟೆ ಅಂದರೆ 2 ಗಂಟೆ ಟೈಮು. ಇಂಥ ರೋದನೆಗಳು ಅಂದರೆ ಇವರೆಲ್ಲ ಇಷ್ಟೊತ್ತಾಗಿ ನನಗೆ ನಿದ್ದೆ ಬಂದೆ. ಬೇಗ ಹೋಗ್ಬೇಕು ಅಂತಿದ್ರಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗ್ತಾ ರೆಡಿ ಆಗ್ತಾಯಿದ್ದೀನಿ. ಕಾಲೇಜಿಗೆ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊಂದು ದಿನ ಆಯಿತು ನಾನು ಕಾಲೇಜ್ಗೆ ಹೋಗಿ. ಸೊ ಫೈನಲಿ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಏನಾಗುತ್ತೋ ಎಲ್ಲೋ ಗೊತ್ತಿಲ್ಲ. ನಾನು ಏನೂ ಮಾಡಿಲ್ಲ, ಮನೇಲೇ ಇದ್ದು ಇಷ್ಟು ದಿವಸ ರಜೆ ಹಾಕ್ಬಿಟ್ಟು ಯಪ್ಪ ನನಗೆ ಶಾಕ್ ಆಗ್ತಾಯಿತ್ತು. ಅಟೆಂಡೆನ್ಸ್ ಶಾರ್ಟೇಜು ಹೆಂಗಾಗೈತೆ ಅಂದರೆ ಇನ್ಮೇಲೆ ಡೈಲಿ ಕಾಲೇಜಿಗೆ ಹೋಗಬೇಕು. ಆದರೆ ನೋಡೋಣ ಏನೇನಾಗುತ್ತೆ ಅಂತ. ಅದು ಬಿಟ್ಟರೆ ಯಾರೇ ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಕೋಡಿಪಳ್ಯದಲ್ಲಿ ಇಳ್ಕೊಂಡು ಅಲ್ಲಿಂದ ಈಶ್ವರ್ ಕರ್ಕೊಂಡು ಹೋಗ್ತೀನಿ ಅದ ಕಾರಲ್ಲಿ. ಸೊ ಈಶ್ವರ್ ಜೊತೆ ಹೋಗೋಣ ಅಲ್ಲಿಂದ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿಂದ ಹೋಗಿ ಅಲ್ಲಿ ಈಶ್ವರ್ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಂದ್ರಿ ಕಾರಲ್ಲಿ, ಈಶ್ವರ್ ಕಾರಲ್ಲೇ ಬಂದೆ. ಕರ್ಕೊಂಬಂದ ನನ್ನ ಹಂಗೆ ಇವಾಗ ಹೋಗಿ ಕ್ಲಾಸಲ್ಲಿ ಚಿಲ್ ಮಾಡೋದ. ನಾನು ಅದು ಏನೇನು ಮಾಡಿಸ್ತಾರೋ ಗೊತ್ತಾಗ್ತಿಲ್ಲ. ತಗೊಳ್ಳೋ ಈಶ್ವರ್ ಬ್ಯಾಗು. ಆಕಾಶ್ಗೆ ಫೋನ್ ಎತ್ತಕ್ಕೆ ಅವನೇ ಗೈಸ್, ಆಕಾಶ್ ಕಾಲೇ ಪಿಕ್ ಮಾಡ್ತಾರೆ. ನಂದೇ ಆಗಲಿ ಒಂದೇ ಆಗಲಿ. ಓಹೋ ಒಮ್ಮಿನಿ. ಸೊ ಬನ್ನಿ ಕ್ಲಾಸ್ಗೆ ಹೋಗಿ ಲಾಗೌಟ್ ಮಾಡಿದೆ. ಲೆಟ್ಸ್ ಗೋ ಗೈಸ್. ನಮ್ಮ ಕಾಲೇಜಲ್ಲಿ ಕಬಡ್ಡಿ ಕಾಂಪಿಟೇಷನು ನೋಡ್ರಿ. ಇಲ್ಲೂ ಇದು ಮಾಡೋರೆ. ಆಕಾಶ್ ಅಲ್ಲೇ ಅವನಂತೆ, ಅವ್ನು ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಅದಕ್ಕೆ ಬನ್ನಿ ಮಾತಾಡ್ಸ್ಕೊಂಬರೋಣ. ಆಮೇಲೆ ಕ್ಲಾಸಲ್ಲಿ ಆಡ್ತಾನೆ ಅಂತ ಹಂಗೆ ಹಿಂಗೆ ಭೇದ ಭಾವ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಇತ್ತು ಅಂತ. ಅದಕ್ಕೆ ಸುಮ್ಮನೆ ಆಯ್ ಅಂದ್ಬಿಟ್ಟು ಅನ್ಸದೆ. ಇವಾಗಿನ ಆ ವ್ಲಾಗ್ನ ಮನೆಯವರೆಗೂ ಏನಿ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಮನುಷ್ಯ. ಟೈಮಾಗಿ ಗೊತ್ತಪ್ಪ ಏನಾಯ್ತು. ಬಾಕ್ಸ್ ಎತ್ಕೊಂಬರಕ್ಕೆ ಸೊ ಇವ್ನು ಕ್ಲೋಸ್ ಅಪ್ ಹಾಕ್ಬಿಡೋಣ. ಬಾಕ್ಸ್ ಎತ್ಕೊಂಬರಕ್ಕೆ ಡೋರಾಕ ಬೇಗ ಡೋರಾಗೋ ತುಂಬಿ. ಇಷ್ಟೊತ್ತು ವೆಯ್ಟ್ ಮಾಡಿ ಆ್ಯಂಡ್ ಇವಾಗ ಫೈನಲಿ ಟೈಮ್ ಆಯಿತು. ಮನೆ ಬಿಡಬೇಕು ಇವಾಗ. ನಾನು ಮೂವಿಗೆ ಹೋಗ್ತಾ ಇದ್ದೀನಿ. ಹೇಳಿದ್ನಲ್ಲ, ದುರಂಧರ್ಗೆ ಹೋಗ್ತಾ ಇದ್ದೀನಿ. ಸೊ ಹಿಂದಿ ಮೂವಿಗೆ ಹೋಗ್ತಾರ ನಾನು. ಸೊ ಪಾರ್ಟ್ 1 ನೋಡಿದ್ದೆ. ಪಾರ್ಟ್ 2 ಕ್ರೇಜಿ ಆಗಿದೆಯಂತೆ. ಇವಾಗ ನನ್ನ ಫ್ರೆಂಡ್ ಧನುಷ್ ಕಾಲ್ ಮಾಡಿದ್ದ. ಅವ್ನು ಆಗಲೇ ನೋಡೋನೆ. ಅವ್ನು ನಾನು ಫೋನ್ ಮಾಡಿಬಿಟ್ಟು ಹೇಳ್ತಿದ್ದ, ಮಗ ಸಕ್ಕದಾಯ್ತು ಹಂಗೆ ಹಿಂಗೆ ಅಂತ. ನನಗೆ ಇನ್ನೂ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಸೊ ಹೋಗಿ ನೋಡಬೇಕು ಅಂತ. ಸೊ ಇವಾಗ ಹೋಗಬೇಕು. ಏಮಂತೂ ಮನೆ ಬಿಡು ಅಂದ. ಹೋಗಿ ಮನೆ ಬಿಟ್ಟು ಇವಾಗ ಹೋಗೋಣ. ನಾನು ಯಾಕೆ ಹ್ಯಾಟಲ್ಲಿ ಹಾಕೊಂಬಿಟ್ಟು ಟೋಪಿಯಲ್ಲಿ ಹಾಕೊಂಡ್ಬಿಟ್ಟು ಸ್ಪೆಕ್ಸ್ ಹಾಕೊಂಡಿದ್ದೆ ಅಂದರೆ, ನನಗೆ ಸ್ಕ್ರೀನ್ ಮುಂದೆ ಜಾಸ್ತಿ ಕುತ್ಕೊಂಡ್ರೆ ಕಣ್ಣೂರಿಯುತ್ತೆ ಆ್ಯಂಡ್ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಕಣ್ಣೂರಿ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೆ ಸ್ಕ್ರೀನ್ ಗ್ಲಾಸಸ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಟೋಪಿ ಹಾಕಿ ಅಂತ ಅಂದರೆ AC ಹಾಕಿರ್ತಾರಲ್ಲ, ಚಳಿ ಆಗುತ್ತೆ. ಆಮೇಲೆ ಅದಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಇವಾಗ ನೈಟ್ ಬೇರೆ ಬರಬೇಕಲ್ಲ, ಸೊ ಚಳಿ ಆಗುತ್ತೆ ಅಂತ. ಆ್ಯಂಡ್ ಒಂದು ಅಂಬ್ರೆಲ್ಲಾನು ಕ್ಯಾರಿ ಮಾಡ್ತೀನಿ ಜೊತೆಗೆ, ಚಳಿ ಆಮೇಲೆ ಮಳೆಯಲ್ಲಿ ನಿಂತ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟು. ಸೊ ಇವಾಗ ಹೋಗೋಣ ಮೂವಿಗೆ. ಆ ಮೂವಿಗೆ ಹೋಗಿ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇವತ್ತು ಕಾಲೇಜಲ್ಲಿ ಜಾಸ್ತಿ ವ್ಲಾಗ್ ಮಾಡಲಿಲ್ಲ, ಬಟ್ ಇವಾಗ ವ್ಲಾಗ್ ಮಾಡ್ತೀನಿ. ಇವಾಗ ಅಲ್ಲಿಗೆ ಹೋಗೋಣ. ನಮ್ಮಮ್ಮ ಯುಗಾದಿ ಅಲ್ವಾ ನಾಳೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ತರೋಕ್ಕೆ ಅವ್ರು ಅಂಗಡಿಗೆ ಹೋದರು. ನಾನು ಹೋಗ್ಬೇಕಾಯ್ತು ಜೊತೆಲಿ, ಬಟ್ ನನಗೆ ಇಲ್ಲಿ ಮೂವಿಗೆ ಹೋಗ್ಬೇಕಲ್ಲ, ಸೊ ಟೈಮ್ ಆಗುತ್ತೆ ಅನ್ಕೊಂಡು ನಾನು ರೆಡಿ ಆಗ್ತಿದೆ. ಇವಾಗ ನಾನು ಹೊರಡ್ತಾ ಇದ್ದೀನಿ ಮೂವಿ ನೋಡೋಕ್ಕೆ. ಸೊ ಬನ್ನಿ ಇವಾಗ ಹೋಗಿ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ನಾನಿವಾಗ ಉತ್ತರಳ್ಳಿ ಬಸ್ ಸ್ಟಾಪ್ ಬಂದೆ. ಒಳ್ಳೆ ಮಳೆ ಬರ್ತಿತ್ತು, ಅದಕ್ಕೆ ಬಸ್ ಸ್ಟಾಪಲ್ಲಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ಏಮಂತು ಆಕಾಶ್ ಎಲ್ಲರಿಗೂ ಕಾಲ್ ಮಾಡಿದೆ. ಅವರೆಲ್ಲ ಬರ್ತಾ ಇದ್ದೀನಿ ಅಂತ ಅಂದರು. ಅವ್ರು ಬೇಗ ಬಂದರೆ ಹೋಗೋದು. ನಾನೇ ಬೇಗ ಬಂದಿದ್ದೀನಿ ಅವರೆಲ್ಲರಿಗಿಂತ. ಸೊ ಇವಾಗ ಬೇಗ ಹೋಗಬೇಕು. ಥಿಯೇಟ್ರ್ ಹತ್ರ ನಾನು ಹೋಗ್ತಾಯಿದ್ದೀನಿ. ರೋಹಿತ್ ಕಾಲ್ ಮಾಡಿ ಅವ್ನು 10 ಮಿನಿಟ್ಸ್ ಬರ್ತೀನಿ ಅಂದ. ಸೊ ಬೇಗ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸಕ್ಕತ್ ಕಾಯಿಸ್ಬಿಟ್ರು ಗೈಸ್, ಸಕ್ಕತ್ ವೆಯ್ಟ್ ಮಾಡಿಸ್ಬಿಟ್ರು. ನಾನು ತೋರಿಸ್ತೀನಿ ಅವ್ರಿಗೆ. ಬನ್ನಿ ಇವಾಗ ಬೇಗ ಥಿಯೇಟ್ರ್ ಹತ್ರ ಹೋಗೋಣ. ಲೆಟ್ಸ್ ಗೋ. ಕೂಡ ನಾನು ಇಟ್ಕೊಳ್ಳಿಲ್ಲ, ಕಾಲು ಇಕ್ಬಿಟ್ಟೆ ಎಲ್ಲೋ ತೊಚ್ಚೆ ಮೇಲೆ ಎಗ್ರು ಬಿಡ್ತು ಕಾಲ ಮೇಲೆ. ಗೈಸ್ ನಾನು ಇಷ್ಟೊಂದು ವೆಯ್ಟ್ ಮಾಡಿದ್ಮೇಲೆ ರೋಹಿತ್ ಬಂದಪ್ಪ ಅವ್ರ ಫ್ರೆಂಡ್ನ ರಾಘವನ ಕರ್ಕೊಂಡು. ಇವಾಗ ಇನ್ನೂ ವೆಯ್ಟಿಂಗ್ ಇರೋದು ಒಬ್ಬ ಅವನಿಗೆ ಆಮೇಲೆ ಹೇಮಂತ್ಗೆ. ಇಬ್ಬರು ಬಂತು ಅಂದರೆ ಬೇಗ ಹೊರಡೋದೆ ಫಿಲಮ್ಗೆ. ಬಂದ
ಅಂಕಲ್ ಬಂದು ನನಗೆ ಇಟ್ಕೊಡೋರು ಇಷ್ಟ ಅದೇ ಹಾಂ. ಇನ್ನು ಟೈಮ್ ಎಷ್ಟು? ಟೈಮ್ 9:15. ಇನ್ನೊಂದು 15 ನಿಮಿಷ ಐತೆ, ಅಷ್ಟೊಂದು ಬೇಗ ಹೋಗಬೇಕು. ನೋಡೋಣ, ನೋಡ್ಕೊಂಬಂದು ಫಸ್ಟ್ ಹಾಫ್ ರಿವ್ಯೂ ಹೇಳ್ತೀನಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಅವ್ರು ಬರಲಿ ಎಂಟ್ರಿ ಹಂಗೆ ಸಡನ್ನಾಗಿ ಕೊಟ್ಬಿಡ್ನಲ್ಲ ವ್ಲಾಗ್ ಮಾಡ್ತಿದ್ದ ತಕ್ಷಣ. ಹೀರೋ ಹೀರೋ ಪೇ ಮಾಡಿ ಬರಲ್ಲ, ನನ್ನ ಅಕೌಂಟ್ ಫ್ರೀಸ್ ಆಗೈತೆ. ಅವತ್ತೇನಂತೆ ಬೈಲಿ ಗೈಸ್, ನನಗೆ ₹1 ಬೆಲೆ ಇರಲಿಲ್ಲ ಗೈಸ್. ಇರಲಿ ಪರವಾಗಿಲ್ಲ, ನಾನು ಏನೋ ಫೀಸ್ ಅದು ATM ಕಲೆಕ್ಟ್ ಮಾಡಿಲ್ಲ, ಫೀಸ್ ಆಗ್ಬಿಡೈತೆ. ಫ್ರೀಸ್ ಆಗ್ಬಿಡೈತಾ? ತೋರ್ಸಪ್ಪ. ಪೇಡ್ ಅಂತ ಬಂದೈತಾ? ದುಡ್ಡಿರೋರು ನಮ್ಮ ಅಣ್ಣ ಎಷ್ಟು ಕಳ್ಸಕ್ಕೆ ಟ್ರೈ ಮಾಡೋ ನೋಡು. ಫ್ರೀಸ್ ಆಗೈತಾ? ಸರಿ ಪರವಾಗಿಲ್ಲ. ಸೊ ಇನ್ನೊಬ್ಬ ಏಮಿ ಮತ್ತು ಶಿವು ಬಾಯಿ ಇಬ್ಬರು ಬರಬೇಕು. ಬಂದರೆ ಹೋಗೋದೆ ಒಳಗಡೆ. ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ಸ್ವಲ್ಪ ಹೊತ್ತಾದ್ಮೇಲೆ ಮೂವಿ ಬಗ್ಗೆ ರಿವ್ಯೂ ಹೇಳ್ತೀನಿ, ಏಕೆ ಅಂದರೆ ನಾನು ಇನ್ನೂ ಮೂವಿನೇ ನೋಡಿಲ್ಲ. ನೋಡಿಕೊಂಡು ರಿವ್ಯೂ ಕೊಡ್ತೀನಿ. ಹಾಂ ಹೇಳಪ್ಪ. ಜಾಲೈನ್ ಬಂದಿರೋದೇ ಹೆಚ್ಚು. ಬಿಡ್ಬೇಕಾದ್ರೆ ನೀನು ಪಾಪ್ಕಾರ್ನ್ ಹಚ್ಬೇಕು, ಅವಾಗಲೇ ಬಿಡೋಣ. ಆಯ್ತು, ಥ್ಯಾಂಕ್ ಯು ಎಮಿ. ಪಾಪ್ಕಾರ್ನ್ ಹಚ್ತೀಯಾ? ಥ್ಯಾಂಕ್ ಯು ಎಮಿ. ಹಾಂ, ನನಗೆ ಏಮಿ ಪಾಪ್ಕಾರ್ನ್ ಕೊಡಿಸ್ತಾನಂತೆ. ನನಗೆ ಏಮಿ ಕೊಡಿಸ್ತಾನಂತೆ. ಥ್ಯಾಂಕ್ ಯು ಎಮಿ. ಥ್ಯಾಂಕ್ ಯು. ಗೈಸ್, ನಾವಿವಾಗ ಮೂವಿ ಬಂದಿದ್ದೀವಿ. ಆಗಲೇ ಟೈಮೇ ನೋಡಿದ್ವಿ, ಕಾಣಿಸ್ತಿಲ್ಲ ನಾವು. ಇದು ಚೆನ್ನಾಗಿದೆ. ಇವರು ರೀಲ್ ಮಾಡೋ ಹುಚ್ಚಲ್ಲಿದ್ದಾರೆ. ಇವಾಗ ರೀಲ್ ಮಾಡ್ತಿದ್ದಾರೆ. ರೀಲ್ ಮಾಡಿಬಿಟ್ಟು ಬೇಗ ಮಿಯಾವ್ ಸಕ್ಕದಾಗಿ ಮಾಡಿದ್ರು ಶಿವಭೈ. ಸೂಪರ್ ರೀ. ಇಲ್ಲ ಫಿಲಮ್ ಇದು. ರೋಹಿತ್ ಮಾಡ್ತಾನೆ ನೋಡ್ರಿ ಇವಾಗ ರೀಲ್ಸ್. ಇದು 3, 2, 1 ಶಾರ್ಟ್. ಅಗೋ ಬಂತು. ಓಯ್ ಸಲಾಮ್ ಅಲೈಕುಮ್ ಬೈ. ಸೊ ಬನ್ನಿ ಹೋಗೋಣ. ಬಾತ್ರೂಮಲ್ಲೂ ಬಿಡಲ್ವಲ್ಲ ಲೇ. ಇಲ್ಲಿ ನಾವು ಮಾಡಿರೋ ರೀಲ್ಸ್ ತೋರಿಸಿ ನೋಡಿ. ನಾನು ಮಾಡಿರೋದು ಜಾತ್ರೆ ಥರ ಮಾಡಿದ್ದೀನಿ. ಯಾರು ಬೇಡ ಕಮೆಂಟ್ ಹಾಕ್ಬೇಡಿ. ಇಲ್ಲಿ ಜಾತ್ರೆ ಇದೆಲ್ಲ ಇದು ಇದೆಲ್ಲ ಕಣೋ, ಜಾತ್ರೆ ಥರ ಮಾಡಿದ್ದೀನಿ. ಇದು ಅಲ್ಲಾಡ್ಸ್ ಸ್ವಾಮಿ ಕುಂಟ. ರೋಹಿತ್ ಲಾಸ್ಟ್ ಸಲಾಮ್ ಬೈ ಹೊಡಿತಾನೆ ನೋಡಿ. ಸಲಾಮ್ ಬೈ. ಗೈಸ್, ಇನ್ನೂ ಫಿಲಮ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಮೂವಿ ನೋಡಾದ್ಮೇಲೆ ಕಂಟಿನ್ಯೂ ಮಾಡೋದು ನಾನಿನ್ನು. ಬಾಯ್. ನಾನು ನಿದ್ದೆ ಮಾಡ್ತೀನಿ. ಸತ್ತೋಗಿ ನಿದ್ದೆ ಯಾರು ಹುಡುಗಿ ಟೆಕ್ಸ್ಟ್ ಮಾಡ್ತಾರೆ? ಯಾರು ನೋಡ್ದಾ? ಹುಡುಗಿ ಜೊತೆ ಟೆಕ್ಸ್ಟ್ ಮಾಡ್ತಾರೆ. ಬಂದು ನಂಬರ್ಗೆ ತೋರಿಸ್ಬಿಟ್ಟು ನಂಬರ್ ತೋರಿಸ್ತಾರ. ಯಾರದು? ಫ್ರೆಂಡ್. ಓಕೆ ಫ್ರೆಂಡ್. ಸರಿ ನೋಡೋಣ. ಕ್ರೇಜಿ ಆಗಿತ್ತು. ಇಂಟರ್ವಲ್ ಮುಗೀತು. ಈಗ ಮಾಡ್ಬೇಕು ಕಣ್ರು. ಯಾಕೋ ಸ್ಟೋರಿ ಹೇಳ್ಬೇಡಿ. ನಾನು ಬ್ಲಾಗ್ ಅಲ್ಲಿ ಇದ್ದೀನಿ. ವಾಯ್ಸ್ ಕೇಳಿಸಲ್ಲ ನಿಮಗೆ. ಆಚೆ ಹೋಗೋಣ ಅಂದ್ರೆ ದುಡ್ಡಿಲ್ಲ ನಮ್ಮ ಹತ್ರ, ಅದಕ್ಕೆ ನಾವು ಹೋಯ್ತಾ ಇಲ್ಲ. ಆಕಾಶ್ಗೆ ಏನು ಅರ್ಥ ಆಯ್ತದೆ? ಹಿಂಗೆ ಹಂಗೆ ಅರ್ಥನೇ ಆಗಲ್ಲ. ನಿಂಗೆ ಅರ್ಥನೇ ಆಗಲ್ಲ. ಅವಾಗಿನ ಪದೇ ಅದು ಇದು ಅಂತ ನನ್ನ ಕೇಳ್ತಾವೆ. ಕತೆ ಅರ್ಥ ಆಯ್ತು, ಡೈಲಾಗ್ಗಳು ಅರ್ಥ ಆಯ್ತು. ಕ್ರೇಜಿ ಆಗೈತೆ ಗೈಸ್. ನೆಕ್ಸ್ಟ್ ಹಂಗೆ ತೂಗಿಸ್ತಾ ನಂಗೆ ನಿದ್ದೆ ಬರ್ತಾಯಿಲ್ಲಪ್ಪ. ನಾನು ನೋಡ್ತೀನಿ. ಇನ್ನೊಂದು ಇಷ್ಟ ಬರು. ಇನ್ನೊಂದು 1 or 2 hour ಅನ್ಕೊಳ್ಳಿ. 1.5 hour 2 hour ಅನ್ಕೊಳ್ಳಿ. ಫುಲ್ ಮೂವಿ ಹೇಳ್ತೀನಿ. ಎಲ್ಲಿ ಕೊಡ್ತೀನಿ ಫುಲ್ ಮೂವಿ. ಕ್ರೇಜಿ ಗೈಸ್. ಮೂವಿ ಮುಗಿತು. ಇವಾಗ ಮನೆ ಹೋಗ್ತಾ ಅರ್ಜೆಂಟ್ ನನಗೆ. ಸೊ ಆಚೆ ಹೋಗಿ ಮಾತಾಡೋಣ. ಮೂವಿ ಹೇಳು. ಅಂದರೆ ಗೈಸ್ ಒಂದು 40 ವೀಡಿಯೋ ಮಾಡ್ಕೊಂಬಿಟ್ಟ ಸ್ನ್ಯಾಪಲ್ಲಿ, ಗ್ಯಾಪಲ್ಲಿ. ಸೊ ಹೆಂಗಿಚ್ಚ ನನ್ಗೆ ಅರ್ಥನೇ ಆಗಿಲ್ಲ. ಅದು ಚೆನ್ನಾಗಿತ್ತು ಅಂತ. ಕತೆ ಅರ್ಥ ಆಯ್ತು, ಡೈಲಾಗ್ ಗೊತ್ತು ಅರ್ಥ ಆಗಿದೆ. ಬಟ್ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಯಾರು ಹುಡುಗಿ ಅವರಪ್ಪ. ನನಗೆ ಹುಡುಗಿ ಇಷ್ಟ ಅಲ್ಲಪ್ಪ. ಚೆನ್ನಾಗಿತ್ತು ಡೈಲಾಗ್ ಹೇಳ್ತಾ ನೋಡಿ. ಹೇಳ್ಬೇಕು. ಇಲ್ಲ ಮಚ್ಚ ಮೂವಿ ಹೇಳೋದೇ ಹೆಂಗಂತ ಹೇಳೋದು ಶಿಷ್ಯ. ಸೊ ಗೈಸ್, ಸಕ್ಕತ್ತಾಯಿತು ಮೂವಿ. ಎಲ್ಲರೂ ಹೋಗಿ ನೋಡಿ. ನನಗಂತೂ ಇಷ್ಟ ಆಯಿತು. ನೀವು ಹೋಗ ನೋಡಿ, ಇಷ್ಟ ಆಗುತ್ತೆ. ಹಿಂದೂಸ್ತಾನ. ಇವಾಗ ನನ್ನ ಮನೆಗೆ ಬಿಡಬೇಕು. ನೀವು 2 ಗಂಟೆ ಟೈಮ್ ಆಗೈತೆ. 2 ಗಂಟೆ ಟೈಮು. ಅದೇ 2 ಗಂಟೆ ಟೈಮ್ ಆಗೈತೆ. ಮನೆಗೆ ಹೋಗಿಲ್ಲ ಇನ್ನೂ.
ಗೈಸ್ ಕರೆಕ್ಟು ಎಲ್ಲರಿಗೂ ಹ್ಯಾಪಿ ಯುಗಾದಿ. ನಾನೇ ಫಸ್ಟ್ ವಿಶ್ ಮಾಡ್ಬಿಟ್ಟೆ ನಿಮಗೆ ಹ್ಯಾಪಿ ಯುಗಾದಿ. ಹೋಗೋಣ ಅದೇ ಮಾಡೋಣ. ಹೋಗೋಣ. ಐ ಆಮ್ ರೆಡಿ. ಒಂದು ಡೈಲಾಗ್ ಹೇಳ್ತಾನೆ. ಹೇಳಪ್ಪ. ಹೇಳಿ ಬೇಗ. ಪಕ್ಕರ್ ನಿಮ್ಮಿಬ್ರು ಡೈಲಾಗ್ ಹೇಳ್ತಾರೆ. ಹೇಳು ಅಂದ್ಬಿಟ್ಟು ಇಬ್ರು ಹೇಳಲ್ಲ. ಕ್ಯಾ ಮೂವಿಯೇ ಬೇಂಚ್. ಬರೀ ಅದೇನೇ ಡೈಲಾಗು ಮೂವಿಲಿ ನೋಡ್ಬಿಟ್ಟು ಗೈಸ್ ಮೂವಿಲಿ ಅದಿರೋ ಆ ವರ್ಡ್ ಗೈಸ್ ಮೂವಿಲಿ ಅದೇ ಡೈಲಾಗ್ ಇರೋದಕ್ಕೆ ಇವ್ರು ಅದೇ ಬೆಂಚ್ ಅಂತ ಹೇಳ್ತಾರೆ ಅಷ್ಟೇ. ಎಷ್ಟು ಗಂಟೆ ಅಂದ್ರೆ 2 ಗಂಟೆ ಟೈಮು. ಎಂಥ ರೋದನೆಗಳು ಅಂದ್ರೆ ಇವರೆಲ್ಲ. ಈ ಟೈಮಲ್ಲಿ ಗೋ ಕಾರ್ಟಿಂಗ್ ಹೋಗೋಣ ಅಂತವ್ರೆ. ಮನೆಗೆ ನನ್ನ ಬಿಟ್ಬಿಟ್ರೆ ನಾನು ಮನೆಗೆ ಹೊಂಟೋಗ್ತೀನಿ. ದಯವಿಟ್ಟು ಗೈಸ್ ಬಸ್ ಇಲ್ಲ ಅಂತಾನೆ ನನ್ಗೆ ಈ ತರ ಹೇಳ್ತಿರೋದು. ನಾನು ಹೇಮಂತ್ ಬಿಡ್ಬೇಕು ಅಂತ ಹೇಳಿದ್ದ. ಬಿಟ್ಬಿಡು ಹೇಮಂತ್ ನನ್ನ ಮನೆಗೆ. ದಯವಿಟ್ಟು ನಿಮ್ಗೆ ಈ ಗಾಡಿ ನಮ್ಗೆ ಕೊಟ್ರೆ ನೀವು ಆರಾಮಾಗಿ ರೋಹಿತ್ ಜೊತೆ ಹೋಗ್ಬೋದು. ರಾಪಿಡೋ ಬುಕ್ ಮಾಡ್ಕೊಂಡು ಹೋಗು. ಬೇಡ ಕಾಸು ಕೊಡ್ರಿ ಹೋಯ್ತೀರಿ. ಆಯ್ತು ಕಾಸು ಕೊಡ್ತೀವಿ. ಬೇಡ ಅಷ್ಟು ಹೇಳ್ದಲ್ಲ ನಂಗೆ ಟಚ್ ಆಗೋಯ್ತು ಬಿಡು. ಎಲ್ಲಿ ಟಚ್ ಆಯ್ತು? ಸೊ ಇವಾಗ ಎಲ್ಲಿ ಹೇಳ್ರಿ ಅಪ್ಪ ಗೋ ಕಾರ್ಟಿಂಗ್ ಅಂತ ನಡೀರಿ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಬರೋಣ ಅಷ್ಟೇ. ಇನ್ನೇನ್ ಮಾಡಕ್ಕ ನಿದ್ದೆ ನಮಗೂ ಬದಲ್ಲ. ಐಸ್ ಇವಾಗೆಲ್ಲ ನಾವು ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ತೀವಿ. ಎಲ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ ಮುಂದೆ. ಲೆಟ್ಸ್ ಗೋ. ಐಸ್ ಇಲ್ಲಿ ನಾವು ರೋಹಿತ್ ಮನೆಗೆ ಬಂದ್ಬಿಟ್ಟು ಇಷ್ಟೊತ್ತಲ್ಲಿ ನಮಗೆ ಜೋರಾಗಿ ಮಾತಾಡಕ್ಕೆ ಬಿಡ್ತಾಯಿಲ್ಲ. 2:15 ಟೈಮು. ಯಾರೂ ಮಲಗಿಲ್ಲ ಇನ್ನು. ಇಲ್ಲಿ ಪಿಜ್ಜಾ ಆರ್ಡ್ರ್ ಮಾಡ್ತವ್ರೆ. ಪಿಜ್ಜಾ ತಿನ್ನೋಣ ಅಂತ ಇಷ್ಟೊಂದಲ್ಲಿ ಏನೋ ಬಂದಿರೋದು ಅಕಸ್ಮಾಗಿ ತಡಿಗೆ. ಪಿಜ್ಜಾ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಏನೋ ಪಿಜ್ಜಾ ಆರ್ಡ್ರ್ ಮಾಡ್ತವ್ರೆ. ಪಿಜ್ಜಾ ತಿನ್ಕೊಂಡು ಹೋಗೋಣ. ನನಗಂತೂ ನಿದ್ದೆ ಬರ್ತೈತಿ. ಇವ್ರು ಬಿಡ್ತಾನೆ ಇಲ್ಲ ನಂಗೆ ಮನೆಗೆ ಹೋಗೋಕ್ಕೆ. ಬಿಡೋದಲ್ಲ, ಬಿಟ್ಟರು ಗಾಡಿ ಇಲ್ಲಲ್ಲ ಹೋಗಕ್ಕೆ ನಾನು ಒಬ್ಬನೇ. ಸೊ ನೋಡೋಣ ಏನಾಗುತ್ತೆ. ಏನು ಮಾಡ್ಬೇಕು ದಬ್ಬಿ? ಮೂರು 5 ಪಿಜ್ಜಾ ಆರ್ಡ್ರ್ ಮಾಡ್ಬಿಟ್ಟು ಪಿಜ್ಜಾ ತಿನ್ನು ಅಂದರೆ ಮಲಗ್ತೀಯ. ಅದು ಎಲ್ಲಿ ಮಲಗಿದ್ಯಾ ನೋಡು. ಶಿವು ಹಾಯ್ ಮಾಡು. ಬ್ಲೂಟೂತ್ ಡಿವೈಸ್ ಕನೆಕ್ಟೆಡ್ ಸಕ್ಸಸ್ಫುಲಿ. ಪಿಜ್ಜಾ ಬಂದಮೇಲೆ ಕಂಟಿನ್ಯೂ ಮಾಡ್ತೀಯ ಮಚ್ಚ ಬ್ಲಾಗು. ಗೈಸ್ ಪಿಜ್ಜಾ ಬಂದಿದೆ. ವಾಯ್ಸ್ ರೆಡಿ. ಆದರೆ ನಿಮ್ಮ ರವಿ ಬೈ ಮಲಗವ್ರೆ. ಶಿವು ಇಷ್ಟೊತ್ತಲ್ಲಿ ನಂಗೆ ನಿದ್ದೆ ಬಂದೆ. ಫುಲ್ಲು ಮಲ್ಕೊಂಬಿಟ್ಟಿದ್ದೀನಿ. ಇವಾಗ ಪಿಜ್ಜಾ ತಿಂತೋದ್ರು. ನನಗೂ ತರಿಸ್ತಾರೆ ತಿನ್ನಬೇಕು. ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದೀನಿ ಚೆನ್ನಾಗಿ. ಈಗ ಓಪನ್ ಮಾಡಿಕೊಡು ಆಯ್ತು. ಓಪನ್ ಮಾಡಿಕೊಡು. ಓಪನ್ ಮಾಡ್ಕೊ. ನಿದ್ದೆ ಗೈ ಸಕ್ಕ ನಿದ್ದೆ ಬರ್ತೈತೆ. ಅಂಕಲ್ ಆಯ್ತಲ್ಲ. ನಂದು ಉಗುರು ಇಲ್ಲ. ಇದು ಮಾಡು. ಆಯ್ತಿದು ನಂಗೆ ಇದು ಬೇಡ. ಹಿಂಗೇನೋ ಬೇರೆದು ಕೊಡೋಲ್ಲ. ಅದನ್ನೇ ತಿನ್ಬೇಕಮ್ಮ ನೀನು. ಇದು ಯಾವುದು ಇಲ್ಲೋ ಏಸಂಗೆ. ಇದು ಯಾವುದು ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ಪಾಲ್ಸ್. ನಾವು ಬೇಗ ಹೋಗ್ಬೇಕು ಅಂತಿದ್ರಿ. ಎಷ್ಟು ಗಂಟೆ ಹೇಳ್ರಿ? ನಾವು ನೈಟೇ ಹೋಗ್ಬೇಕು ಅಂದ್ಕೊಂಡ್ರಿ. ಒಂದು ಎಷ್ಟು 5-6 ಗಂಟೆಯಲ್ಲಿ. 5 ಗಂಟೆ ಇಲ್ಲ 3 ಗಂಟೆ 4 ಗಂಟೆಯಲ್ಲಿ. ಇವಾಗಲೇ 6 ಗಂಟೆ ಆಗುತ್ತೆ. ನಾವು ಇನ್ನೂ ನೋಡ್ರಿ ಇಲ್ಲಿ. ಎದ್ದು ನಡಿಯೋ ಎದ್ದು ನಡಿಯೋ. ಎಲ್ಲದಕ್ಕಿಂತ ಮೊದಲು ಕಾರಣ ಏನು ಗೊತ್ತಾ? ಇಲ್ಲ ಐತೆ ನೋಡ್ರಿ ಇದೊಂದು ಆನೆ. ಇದೇ ಕಾರಣ ನಾವು ಹೋಗ್ದಿರೋದಕ್ಕೆ. ಯಪ್ಪ ಇನ್ನೂ ಹೋಗಿಲ್ಲ ನಾವು. ಇವಾಗ ಸಡನ್ನಾಗಿ ಎದ್ದಿದ್ದೀನಿ. ಹೋಗಬೇಕು ಮನೆಗೆ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ನಾನು ಇವಾಗ ಮನೆಗೆ ಬಂದೆ. ನಮ್ಮಮ್ಮ ನೋಡ್ರಿ ಸ್ವಲ್ಪ ಎದ್ದು ಎಲ್ಲ ಕೆಲಸ ಮಾಡ್ಕೊತಾರೆ. ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನೆಲ್ಲ ಇದು ಮಾಡ್ಕೊಂಡು ಇವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು. ಬಟ್ ಅಲ್ಲಿಂದ ಮಾಡ್ಕೊಂಡು 1 ನಿಮಿಷ. ಸೊ ಗೈಸ್ ಅದೇ ಹೇಳಿಲ್ಲ, ಇಷ್ಟೊತ್ತು ಆಯಿತು ನಾನು ಬರೋದು. ಇವಾಗ
ಸ್ವಲ್ಪ ನಾವು ಅಮ್ಮಂಗೆ ಹೆಲ್ಪ್ ಮಾಡಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಎಲ್ಲ ಹೆಲ್ಪ್ ಮಾಡಿಕೊಡೋಣ ಬೇಗ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ. ಸೊ ಗೈಸ್ ಈ ವ್ಲಾಗ್ನ ನಾನು ಈಗ ಏನು ಮಾಡ್ತಾಯಿದ್ದೀನಿ, ಅಯ್ಯೋ ಸಕ್ಕತ್ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ನಂಗೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ನಿದ್ದೆ ಮಾಡಿಲ್ಲ, ಪ್ರಾಪರಾಗಿ ಸ್ಲೀಪ್ ಮಾಡಿಲ್ಲ ನಾನು, ಮಲ್ಕೊಳ್ಳೋಣ ಆಮೇಲಿಂದ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆಗಲಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನೀವು ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್, ಬಾಯ್. ಆ್ಯಂಡ್ ಹಂಗೆ ಗೈಸ್ ನಾನು ರಿವ್ಯೂ ಹೇಳೋದು ಬರುತ್ತೆ. ಸೊ ನಾನು ಹೋಗಿದ್ದು ದುರಂಧರ್ ಮೂವಿ ಹಿಂದಿ ವರ್ಷನ್ ನಾನು ಹೋಗಿದ್ದಿದ್ದು. ಸೊ ಒರಿಜಿನಲ್ ಲ್ಯಾಂಗ್ವೇಜ್ ಅದೇ. ಸೊ ನನಗೆ ಸಕ್ಕತ್ ಇಷ್ಟ ಆಯಿತು, ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಅದ್ರಲ್ಲಿ ಮೇನ್ ಬೇಕು ಅಂದರೆ ಸಾಂಗ್ಸ್ಗಳು ಮಾತ್ರ ಕ್ರೇಜಿ ಆಗಿತ್ತು ಸಾಂಗ್ಸ್ಗಳೆಲ್ಲ. ಆ್ಯಂಡ್ ಓವರ್ ಆಲ್ ಮೂವಿನೇ ಚೆನ್ನಾಗಿತ್ತು. ನೀವು ನೋಡಿಲ್ಲನೇ ಹೋಗಿ ನೋಡಿ. ಆ್ಯಂಡ್ ಇವಾಗ ಬ್ಲಾಗಿಂಗ್ ಮಾಡ್ತೀನಿ. ಬಾಯ್ ಬಾಯ್.